ಚಿಚುಕಾಗೆಯ ಟಾಯ್ಲೆಟ್. ಪಕ್ಷಿಗಳ ಊರಿಗೆ ಸ್ವಲ್ಪ ದೂರದಲ್ಲಿ ಚಿಚುಕಾಗೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಅವಳ ಮನೆಯ ಸುತ್ತಮುತ್ತ ಹೊಲ, ಅದು ನೋಡಕ್ಕೆ ಅಂದವಾಗಿನೂ ಪ್ರಶಾಂತವಾಗಿನೂ ಇತ್ತು. ಆದ್ರೆ ಆ ಅಂದ, ಪ್ರಶಾಂತತೆ ಎಲ್ಲನೂ ಮಧ್ಯಾಹ್ನದ ಮೇಲೆ ಮಾತ್ರ ಇರ್ತಿತ್ತು. ಬೆಳಿಗ್ಗೆ ಸಮಯದಲ್ಲಿ ಆ ಜಾಗ ಒಂದು ನರಕದ ಥರ ಇತ್ತು. ಯಾಕಂದ್ರೆ ಊರಿನಲ್ಲಿರುವ ಪಕ್ಷಿಗಳು ಎಲ್ರೂ ಕೂಡ ಟಾಯ್ಲೆಟ್ ಹೋಗೋದಕ್ಕೋಸ್ಕರ ಬೆಳಿಗ್ಗೆ ಬರ್ತಾ ಇದ್ದಿದ್ದು ಆ ಜಾಗಕ್ಕೇನೆ. ಎಲ್ರೂ ಕೈಯಲ್ಲಿ ಒಂದು ಚೆಂಬಲ್ಲಿ ನೀರನ್ನ ಹಿಡ್ಕೊಂಡು ಚಿಚುಕಾಗೆಯ ಮನೆ ಕಡೆನೆ ಟಾಯ್ಲೆಟ್ ಹೋಗಕ್ಕೆ ಬರ್ತಾನೆ ಇದ್ರು, ಮುಗಿಸ್ಕೊಂಡು ಆ ಕಡೆನೆ ಹೋಗ್ತಾ ಇದ್ರು. ಆದ್ರಿಂದ ಆ ಪ್ರದೇಶ ಇಡೀ ತುಂಬಾ ಕೆಟ್ಟ ವಾಸನೆ ಬರ್ತಿತ್ತು. ಚಿಚುಕಾಗೆಯ ಮಗನಾದ ಚಿನ್ನುಕಾಗೆ ಬೆಳಗ್ಗೆ ಮನೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಗ ಹೊರಗಡೆ ಗಾಳಿಯಿಂದ ಆ ಕೆಟ್ಟ ವಾಸನೆ ಮನೆಯೊಳಗಡೆ ಬರ್ತಾ ಇತ್ತು. ಆದ್ರಿಂದ ಪಾಪ ಓದಕ್ಕೂ ಅವನಿಂದ ಆಗ್ಲಿಲ್ಲ. ನನಗೆ ಈ ಕೆಟ್ಟ ವಾಸನೆಯಲ್ಲಿ ಕೂತು ಓದ್ಲಿಕ್ಕಾಗ್ತಿಲ್ಲ. ತುಂಬಾ ಕೆಟ್ಟ ವಾಸನೆ ಬರ್ತಾ ಇದೆ. ದಯವಿಟ್ಟು ಆ ಕಿಟಕಿನ ಮುಚ್ಚಿ ಅಮ್ಮ. ಚಿಚುಕಾಗೆ ಚಿಂತೆಯಿಂದ, ಏನೋ ಮಾಡೋದು, ನಮ್ಮ ಮನೆ ಮುಂದೆ ಮಾತ್ರ ಈ ರೀತಿ ಗಲೀಜ್ ನೀರೆಲ್ಲ ಬರ್ತಾ ಇದೆ. ಇದರಿಂದ ನೆಮ್ಮದಿಯಾಗಿ ಕೂರ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಮನೆ ಮುಂದೆ ಗಲೀಜಾಗಿದ್ರೆ ನಮ್ಮ ಆರೋಗ್ಯ ಆದ್ರೂ ಹೇಗೆ ಸರಿ ಇರೋದು? ಅಮ್ಮ, ಹೌದಮ್ಮ, ಬೆಳಿಗ್ಗೆ ಬೆಳಿಗ್ಗೆ ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ನಮಗೆ ತಾನೇ ನಾಚಿಕೆ. ನೀವು ಊರಿನ ದೊಡ್ಡವ್ರ ಜೊತೆ ಮಾತಾಡಿ ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡಿ ಅಮ್ಮ. ನೀನ್ ಹೇಳದ್ ಕೂಡ ಸರಿನೇ ಕಣೋ. ಇವತ್ತೇ ಈ ಸಮಸ್ಯೆಗೆ ಏನಾದ್ರೂ ಒಂದು ಪರಿಹಾರ ಆಗಲೇಬೇಕು ಅನ್ಕೊಂಡ ಹಾಗೇನೆ ಆ ದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಚಿಚುಕಾಗೆ ಎಲ್ಲರನ್ನ ಕರೆದ್ಲು. ಅಲ್ಲಿಗೆ ಮಹಿಹದ್ದು, ಲೂಸಿ ಪಾರಿವಾಳ, ತುನಿಗುಬ್ಬಚ್ಚಿ, ಚೋಟಿಗಿಳಿ, ಕುಹುಬಾತು ಎಲ್ಲ ಪಕ್ಷಿಗಳು ಕೂಡ ಬಂದಿದ್ರು. ಎಲ್ಲರಿಗೂ ನಮಸ್ಕಾರ. ಎಲ್ಲರನ್ನು ಇಲ್ಲಿಗೆ ಕರೆದು ನಾವೇನಾದ್ರೂ ತಪ್ಪು ಮಾಡಿದ್ರೆ ಮೊದಲು ನೀವೆಲ್ಲ ನಮ್ನ ಕ್ಷಮಿಸ್ಬೇಕು. ಹಾಗೆಲ್ಲ ಏನಿಲ್ಲ ಚಿಚ್ಚು, ಇಷ್ಟೊಂದು ಮುಖ್ಯವಾಗಿ ನೀ ಕರೆದೆ ಅಂದ್ರೆ ಏನಾದ್ರೂ ಮುಖ್ಯವಾದ ವಿಷಯನೇ ಆಗಿರ್ಬೇಕು. ಹೇಳು. ಅದು ಬಂದು ನೀವೆಲ್ಲರೂ ಬೆಳಗಿನ ಜಾವದಲ್ಲಿ ನನ್ ಮನೆಯ ಹಿತ್ತಲಲ್ಲಿರುವ ಜಾಗಕ್ಕೆ ಬರ್ತಿದ್ದೀರಾ? ಹೌದು, ಬರ್ತಾ ಇದ್ದೀವಿ. ನಾವೇನು ನಿನ್ ಮನೆಗೆ ಬರ್ತಾ ಇದ್ದೀವಾ? ಇಲ್ಲ ತಾನೆ, ಅದು ಊರಿನ ಜಾಗ, ಅದಕ್ಕೇನೆ ಅಲ್ಲಿಗೆ ಬರ್ತಾ ಇದ್ದೀವಿ. யோ சோட்டு, நான் அப்படி சொல்ல வரல சோட்டு. நீங்க எல்லாரும் அந்த பக்கம் வந்துட்டு போறதுனால நாத்தம் தாங்க முடியல. என் வீட்லயும் குட்டி குழந்தைங்க பசங்க எல்லாம் இருக்காங்கல்ல, அவங்க உடம்புக்கு முடியாம போச்சுன்னா என்ன பண்றது? அதனால இனிமே அந்த இடத்தை விட்டு வேற இடத்துக்கு போங்க. ಹೇಳೋದೇನೋ ಸರಿನೇ, ಆದ್ರೆ ಈ ಜಾಗಕ್ಕೆ ಬರದಿ ನಾವು ಬೇರೆ ಯಾವ ಜಾಗಕ್ಕೆ ಹೋಗೋದು? ಊರಿನ ಮಧ್ಯದಲ್ಲಿ ಕಾಡಿನ ಹಾಗೆ ಯಾರಿಗೂ ಕಾಣದ ಹಾಗೆ ಇರುವ ಜಾಗ ಇದು ಮಾತ್ರ. ಅದರಿಂದ ತಾನೇ ನಾವೆಲ್ಲರೂ ಇಲ್ಲಿಗೆ ಬರ್ತಿರೋದು. ನೀನ್ ಹೇಳೋದೇನೋ ಸರಿನೇ ಚಿಚ್ಚು, ಆದ್ರೆ ತಲತಲಾಂತರದಿಂದ ಈ ಕೆಲ್ಸಕ್ಕೋಸ್ಕರ ಅದೇ ಜಾಗವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಆ ಜಾಗವನ್ನು ಬಿಟ್ಟು ಇವಾಗ ನಮ್ಗೆ ಎಲ್ಲಿ ಹೋಗೋದು ಚಿಚ್ಚು? ಹೌದು ಚಿಚ್ಚು, ನಾವು ಕೂಡ ಬೆಳಿಗ್ಗೆ ಎದ್ದು ಬೇಗ ಬರ್ಬೇಕು ಅಂತ ಈ ಕಡೆ ಬಂದೋಗ್ತೀವಿ. ಆ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅಂತ ಹೇಳಿದ್ರೆ ಅಷ್ಟು ದೂರದಿಂದ ನಡ್ಕೊಂಡು ನಾವು ಹೊಸ ಜಾಗನ ಎಲ್ಲಿ ಹುಡ್ಕಕ್ ಹೋಗೋದು? ಜೋ, ನೀನ್ ಹೇಳೋದೇನೋ ಸರಿನೇ, ಆದ್ರೆ ಇದಕ್ಕೋಸ್ಕರ ನಾವು ಬೇರೆ ಜಾಗನ ಹುಡ್ಕೋದು ತುಂಬಾ ಕಷ್ಟ. ಬೇಕಾದ್ರೂ ನಿನ್ ಮನೇನ ಬೇರೆ ಕಡೆ ಏನಾದ್ರೂ ಬದಲಾಯಿಸ್ಕೋಬೋದಾ? ಹೌದು, ನಾವೆಲ್ಲಿಗೆ ಹೋಗೋದು? ನಮ್ನ ಇಲ್ಲಿಂದ ಹೋಗಕ್ ಕೇಳಕ್ಕೆ ನಿನಗೇನ್ ರೈಟ್ಸ್ ಇದೆ? ನಿನಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಹೋಗೋದಾ? ಬೇಕಂದ್ರೆ ನೀನ್ ಮನೆ ಖಾಲಿ ಮಾಡ್ಕೊಂಡ್ ಬೇರೆ ಕಡೆ ಹೋಗು. ಹಾಗಂತ ಕಠಿಣವಾಗಿ ಮಾತಾಡಿದಾಗ ಚಿಚುಕಾಗಿಗೆ ಮನಸ್ಸಿಗೆ ತುಂಬಾನು ನೋವಾಯ್ತು. ಎಲ್ರು ಅವಳ ಕಷ್ಟನ ಅರ್ಥ ಮಾಡ್ಕೊಳ್ತಾರೆ ಅನ್ನೋದಕ್ಕೋಸ್ಕರನೇ ಅವಳು ಎಲ್ಲರ ಹತ್ರನೂ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ಬಂದಿದ್ಲು. ಆದ್ರೆ ಯಾರು ಕೂಡ ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ನೋಡಿ, ನಾನು ನನ್ನ ಒಬ್ಬಳ ವಿಚಾರಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇಲ್ಲ. ಊರಲ್ಲಿರುವ ಎಲ್ಲರ ಜನರಿಗೋಸ್ಕರನೇ ಮಾತಾಡ್ತಾ ಇರೋದು. ಹೀಗೆ ಕಂಡ ಜಾಗದಲ್ಲಿ ಮಲ ವಿಸರ್ಜನೆ ಮಾಡೋದ್ರಿಂದ ಎಲ್ಲರಿಗೂ ಅನಾರೋಗ್ಯ. ಸಾಕು ಚಿಚ್ಚು, ಇನ್ನು ನೀನು ಎಷ್ಟು ಮಾತಾಡ್ತೀಯಾ? ನಾವೀಗೆ ಮಲ ವಿಸರ್ಜನೆ ಮಾಡೋದ್ರಿಂದ ಯಾರಿಗೂ ಆರೋಗ್ಯದಲ್ಲಿ ಯಾವ ತೊಂದರೆನೂ ಬರೋದಿಲ್ಲ. ಇಷ್ಟು ದಿನಗಳಿಂದ ನಾವು ಅಲ್ಲಿಂದನೇ ಹೋಗ್ತಾ ಇದ್ದೀವಿ. ಆವಾಗೆಲ್ಲ ಆಗದೇ ಇರೋದು ಇವಾಗ ಆಗುತ್ತಾ? ನಾಳೆ ನಾವು ಮತ್ತೆ ಇದೇ ಜಾಗಕ್ಕೆ ಬಂದೇ ಬರ್ತೀವಿ. ಹಾಗಂತ ಹೇಳಿ ಮಹಿಹದ್ದು ಅಲ್ಲಿಂದ ಹೋದ್ಲು. ಆಮೇಲೆ ಒಬ್ಬೊಬ್ಬರಾಗಿ ಅಲ್ಲಿಂದ ಅವ್ರವ್ರ ಮನೆಗಳಿಗೆ ಹೋಗ್ತಾ ಇದ್ರು. ಚಿಚುಕಾಗೆ ಅನ್ಕೊಂಡ ಕೆಲ್ಸ ನಡಿಲಿಲ್ಲ ಅನ್ನುವ ನಿರಾಶೆಯಿಂದ ಅವಳು ಕೂಡ ಮನೆಗೆ ವಾಪಸ್ ಹೋದ್ಲು. ಆವಾಗ ಮನೆಯಲ್ಲಿ ಚಿನ್ನುಕಾಗೆ ತನ್ನ ತಾಯಿ ಏನ್ ನಿರ್ಧಾರದೊಂದಿಗೆ ಬಂದಿದಾರೋ ಏನೋ ಅಂತ ಕಾಯ್ತಿದ್ದ. ಏನಾಯ್ತಮ್ಮ, ಯಾರು ನಿನ್ನ ಮಾತನ್ನ ಕೇಳಲಿಲ್ವಾ? ಚಿಚುಕಾಗೆ ಬೇಜಾರಿಂದ, ಕಣೋ, ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾರಿಗಾದ್ರೂ ಬುದ್ಧಿ ಹೇಳಲಿಕ್ಕೆ ಹೋದ್ರೆ ನಮ್ಮ ಮನೆ ಖಾಲಿ ಮಾಡಿ ಹೋಗಿ ಅಂತ ಹೇಳ್ತಿದ್ದಾರೆ. ಅಮ್ಮ, ನೀವು ಚಿಂತೆ ಮಾಡಬೇಡಿ. ಅವರು ಏನೋ ಹೇಳ್ತಾರೆ ಅಂತ ನಾವು ಅಳುತ್ತಾ ಕೂರುವುದು ಸರಿಯಲ್ಲ. ಇದಕ್ಕೋಸ್ಕರ ಏನಾದ್ರೂ ಒಂದು ಪರಿಹಾರ ಮಾಡಲೇಬೇಕು.
ಇನ್ನು ಏನೋ ಆಲೋಚನೆ ಮಾಡೋದು, ನಮ್ಮ ಕೈಯಲ್ಲಿ ಏನಿದೆ? ಅಮ್ಮ, ಖಂಡಿತವಾಗಿ ನಮ್ಮ ಕೈಯಲ್ಲಿ ಇದೆ ಅಮ್ಮ. ನೀವು ಎಷ್ಟೋ ದಿನದಿಂದ ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಲ್ವಾ? ಚಿಚುಕಾಗೆ ಆಶ್ಚರ್ಯದಿಂದ, ಹೌದು, ಆದ್ರೆ ವ್ಯಾಪಾರಕ್ಕೂ ಈ ಸಮಸ್ಯೆಗೆ ಏನೋ ಸಂಬಂಧ ಇದೆ? ಚಿನ್ನುಕಾಗೆ ಉತ್ಸಾಹದಿಂದ, ಸಂಬಂಧ ಇದೆ ಅಮ್ಮ. ಊರಿನ ಜನರು ಈ ಜಾಗನ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ನಾವು ಊರಿನ ಜನರಿಗೋಸ್ಕರ ಅಂತಹ ಪ್ರದೇಶವನ್ನು ಸೃಷ್ಟಿ ಮಾಡಿ ಕೊಡೋಣ ಅಮ್ಮ. ಅಂದ್ರೆ ಈ ಊರಿನ ಜನರು ಈ ಕಡೆ ತಾನೇ ಟಾಯ್ಲೆಟಿಗೆ ಬರ್ತಾ ಇದ್ದಾರೆ. ನಾವು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು 4 ಟಾಯ್ಲೆಟ್ನ ಕಟ್ಟಿಬಿಡೋಣ, ಆವಾಗ ಅವ್ರು ಅಲ್ಲೇ ಹೋಗ್ತಾರೆ. ಲೇ, ಟಾಯ್ಲೆಟು ಕಟ್ಟಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಕಣೋ. ನಾವು ಹಣವನ್ನು ಖರ್ಚು ಮಾಡಿ ಟಾಯ್ಲೆಟ್ ಮಾಡಿದ್ರೆ ಅವರು ಸುಮ್ಮನೆ ಬಂದು ಹೋಗ್ತಾರೆ, ನಮಗೇನ್ ಲಾಭ? ಅಮ್ಮ, ಇರಿ, ಆ ವಿಚಾರಕ್ಕೇನೆ ಬರ್ತಾ ಇದ್ದೀವಿ. ನಾವ್ಯಾಕಮ್ಮ ಅವರಿಗೆ ಸುಮ್ಮನೆ ಕಟ್ಟಿಕೊಡ್ಬೇಕು? ಟಾಯ್ಲೆಟ್ ಕಟ್ಟಿದ್ಮೇಲೆ ಒಂದ್ಸಲ ಬಂದೋದ್ರೆ 10 ರೂಪಾಯಿ ಅಂತ ಚಾರ್ಜ್ ಮಾಡೋಣ. ಇದರಿಂದ ನಮಗೂ ಒಳ್ಳೆ ಆದಾಯ ಬರುತ್ತೆ, ನಿನ್ನ ವ್ಯಾಪಾರನೂ ನಡೆದಂಗಾಗುತ್ತೆ. ಏನಮ್ಮ, ಹಾಗೇನೆ ಮಾಡೋಣ. ಚಿನ್ನು ಹೇಳಿದ ಐಡಿಯಾ ಚಿಚುಕಾಗೆ ತುಂಬಾನೇ ಇಷ್ಟ ಆಯ್ತು. ಸ್ವಲ್ಪ ಅದರಲ್ಲಿ ಅವಳಿಗೆ ಏನೋ ಒಂದು ಗೊಂದಲ ಇತ್ತು. ಆದ್ರೆ ತನ್ನ ಮಗನ ಬುದ್ಧಿವಂತಿಕೆನ ನೋಡಿ ಅವಳು ಸಂತೋಷಪಟ್ಲು. ಚಿನ್ನು ಹೇಳಿದ ಐಡಿಯಾ ಕೇಳಿ ಅವಳ ಮುಖದಲ್ಲಿ ನಗು ಬಂತು. ಲೇ ಚಿನ್ನು, ಎಷ್ಟು ಒಳ್ಳೆ ಐಡಿಯಾ ಕೊಟ್ಟೆ ಕಣೋ. ನನ್ನ ಹೊಟ್ಟೆಲ್ಲೇ ಹುಟ್ಟಿ ನನಗಿಂತ ನೀನು ತುಂಬಾನೇ ಬುದ್ಧಿವಂತನಾಗಿದ್ದೀಯಾ. ನೀನು ಹೇಳಿದಂತೆನೇ ಮಾಡ್ತೀನಿ. ನಾಳೆಯಿಂದನೇ ಅದೇ ಕೆಲಸವನ್ನ ಆರಂಭಿಸ್ತೀನಿ. ಚಿಚುಕಾಗಿಗೆ ಆ ದಿನ ರಾತ್ರಿ ಸರಿಯಾಗಿ ನಿದ್ದೆನೇ ಬರ್ಲಿಲ್ಲ. ಯಾವ ಕೆಲಸ ಎಲ್ಲಿಂದ ಶುರು ಮಾಡದಂತ ಯೋಚನೆ ಮಾಡ್ತಿದ್ಲು. ಅವಳು ಸ್ವಲ್ಪ ಕೂಡ ಆಲಸ್ಯ ಮಾಡದೆ ಮರುದಿನಾನೇ ಅವಳು ಇಲ್ಲಿವರೆಗೂ ಕೂಡಿಟ್ಟಿದ್ದ ಸ್ವಲ್ಪ ಹಣನ ತಗೊಂಡು ಹೋಗಿ ಊರಿನವರು ಟಾಯ್ಲೆಟ್ ಹೋಗಕ್ಕೆ ಬರೋ ದಾರಿಯಲ್ಲಿ ಅವಳು ಒಂದು ಕಟ್ಟಡ ಕೆಲಸ ಮಾಡ್ತಾ ಇದ್ಲು. ಅದನ್ನ ನೋಡ್ತಾ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ನಗಾಡ್ತಾ ಇದ್ರು. ಏನ್ ಚಿಚ್ಚು, ಪುನಃ ಹೊಸ ಮನೆನ ಕಟ್ತಾ ಇದ್ದೀಯಾ? ಇರೋ ಮನೆನೇ ಸರಿಯಾಗಿ ನೋಡಕ್ಕಾಗ್ತಿಲ್ಲ, ಇವಾಗ ಹೊಸ ಮನೆನಾ? ಹಾಗಂತ ತಮಾಷೆ ಮಾಡಿದ್ಲು. ಆದ್ರೆ ಚಿಚುಕಾಗೆ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಲಿಲ್ಲ. ಅವಳು ಕೆಲವು ದಿನಗಳಲ್ಲೇ ಆ ಕಟ್ಟಡದಲ್ಲಿ 4 ತುಂಬಾನು ಚೆನ್ನಾಗಿರುವ ನೀರಿನ ಸೌಕರ್ಯದೊಂದಿರುವ ಟಾಯ್ಲೆಟ್ನ ಕಟ್ಟಿದ್ಲು. ಆ ಕಟ್ಟಡಕ್ಕೆ ಚಿಚು ಸುಲಭ್ ಕಾಂಪ್ಲೆಕ್ಸ್ ಅನ್ನುವ ಹೆಸರನ್ನು ಇಟ್ಲು. ಮರುದಿನ ಬೆಳಗ್ಗೆ ಯಾವಾಗಲೂ ತರ ಪಕ್ಷಿಗಳು ಎಲ್ರೂ ಕೂಡ ಟಾಯ್ಲೆಟ್ ಹೋಗೋದಕ್ಕೋಸ್ಕರ ಚಿಚುಕಾಗೆಯ ಮನೆಯ ಹತ್ತಿರ ಬರ್ತಾ ಇದ್ದಾಗ ಅಲ್ಲಿ ಇರುವ ಒಂದು ದೊಡ್ಡ ಕಟ್ಟಡನ ನೋಡಿ ಆಶ್ಚರ್ಯಪಟ್ರು. ಆ ಕಟ್ಟಡದ ಮುಂದ್ಗಡೆ ಚಿಚುಕಾಗೆ ಒಂದು ಚೇರ್, ಟೇಬಲ್ ಹಾಕೊಂಡು ಕೂತ್ಕೊಂಡಿದ್ಲು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಿಂದ, ಚಿಚ್ಚು, ಏನಿದು? ರಾತ್ರೋರಾತ್ರಿ ಇಲ್ಲೇನೋ ಒಂದು ಭವನ ಬಂದಿದೆ, ಏನಿದು? ಚಿಚುಕಾಗೆ ಗಂಭೀರದಿಂದ, ಇದೇತು ನಿಮ್ಮೆಲ್ಲರಿಗೋಸ್ಕರ ನಾನು ಕಟ್ಟಿಟ್ಟ ಟಾಯ್ಲೆಟು. ಪಕ್ಷಿಗಳೆಲ್ರೂ ಒಬ್ರು ಮುಖಾನ ಇನ್ನೊಬ್ರು ಆಶ್ಚರ್ಯದಿಂದ ನೋಡ್ಕೊಂಡ್ರು. ಆವಾಗ ಲೂಸಿ ಪಾರಿವಾಳ ನಗುತ್ತಾ, ಓಹೋ, ನಮ್ಮೆಲ್ಲರಿಗೂ ಕರುಣೆ ತೋರಿಸಿ ಫ್ರೀಯಾಗಿ ನಮ್ಗೆ ಟಾಯ್ಲೆಟ್ ಕಟ್ಟಿ ಕೊಟ್ಟಿದೀಯಾ? ಇಲ್ಲಿ ನೋಡು ಲೂಸಿ, ಇದೇನು ಉಚಿತ ಸೇವೆಯಲ್ಲ. ನಾನು ಇಲ್ಲಿ ಸುಂದರವಾದ ನೀರಿನ ವ್ಯವಸ್ಥೆ ಇರುವ ಟಾಯ್ಲೆಟ್ ಅನ್ನು ನಿಮಗೋಸ್ಕರ ಕಟ್ಟಿದ್ದೀನಿ. ಇಲ್ಲಿ ನೀವು ಪ್ರಶಾಂತವಾಗಿ ಹೋಗ್ಬೋದು. ಯಾರಾದ್ರೂ ನೋಡ್ತಾರೆ ಅದು ಇದು ಅಂತ ನಿಮಗೆ ನಾಚಿಕೆ ಏನು ಬೇಡ. ಇಲ್ಲಿ ಹೋಗ್ಲಿಕ್ಕೆ ಕೇವಲ 10 ರೂಪಾಯಿ ಮಾತ್ರ. 10 ರೂಪಾಯಿನಾ? ಅದನ್ನು ಕೇಳಿ ಎಲ್ರೂ ಕೂಡ ಜೋರಾಗಿ, ಏನ್ ಚಿಚ್ಚು, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಆ ಕೆಲ್ಸಕ್ಕೆ ಕೂಡ ನೀನ್ ನಮ್ ಜೊತೆ ಹಣ ತಗೋತೀಯಾ? ಇಷ್ಟ ದಿನ ನಾವು ಫ್ರೀಯಾಗಿ ತಾನೇ ಹೋಗ್ತಾ ಇದ್ದೋ. ಹೌದು, ನೀವು ಉಚಿತವಾಗಿಯೇ ಹೋಗ್ತಾ ಇದ್ರಿ. ಆದ್ರೆ ಇದರಿಂದ ನಾನು ನನ್ನ ಮಗ ಎಷ್ಟೊಂದು ಕಷ್ಟಪಡ್ತಾ ಇದ್ದೋ. ನಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ನಾಶ ಆಗ್ತಾ ಇತ್ತು. ಅದರಿಂದ ನಾನು ಕೂಡ 4 ರೂಪಾಯಿ ಬರುತ್ತೆ ಅಂತಾನೆ ಇದನ್ನ ಕಟ್ಟಿರೋದು. ಇಲ್ಲಿ ನೋಡಿ, ಸರಿ ಅಂತ ಹೇಳಿದವರು ಹಣ ಕೊಟ್ಟು ಒಳಗೋಗಿ, ಇಲ್ಲದಿರೋರು ಹಾಗೇನೆ ರಿಟರ್ನ್ ಮನೆಗೋಗಿ. ಪಕ್ಷಿಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು. ಒಬ್ರತ್ರ ಇನ್ನೊಬ್ರು ಮಾತಾಡ್ಕೊಂಡ್ರು. 10 ರೂಪಾಯಿ ಜಾಸ್ತಿ ಆಯ್ತು, ಆದ್ರೆ ಒಳಗೆ ನೀರಿನ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆಯು ತುಂಬಾ ಚೆನ್ನಾಗಿದೆ ಅಲ್ವಾ? ನಾವು ಆ ಪೊದ್ರೊಳಗೆ ಹೋಗಿ ಯಾರು ನೋಡ್ತಾರೋ ಏನೋ ಅಂತ ಭಯಪಡ್ಲಿಕ್ಕೆ ಹೀಗೆ ದುಡ್ಡು ಕೊಟ್ಟು ಹೋಗೋದು ಒಳ್ಳೇದೇ. ಮೊದ್ಲು ತುನಿಗು ಬಚ್ಚಿ ಮುಂದೆ ಬಂದ್ಲು. ಸರಿ ಚಿಚ್ಚು, ನಾನೇ ಮೊದ್ಲು ಪ್ರಯತ್ನ ಮಾಡ್ತೀನಿ, ತಗೋ 10 ರೂಪಾಯಿ. ಹಾಗಂತೇಳಿ ಟುನಿ ಮೊದ್ಲು ಹಣ ಕೊಟ್ಟು ಒಳಗಡೆ ಹೋದ್ಲು. ಅವಳ ನಂತರ ಒಬ್ಬೊಬ್ಬರಾಗಿ ಹಣ ಕೊಟ್ಟು ಟಾಯ್ಲೆಟ್ ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಟಾಯ್ಲೆಟ್ಗೆ ಮೊದ್ಲು ಹೋಗ್ಬಿಟ್ಟು ಹೊರಗಡೆ ಬಂದ ಟುನಿಯ ಮುಖದಲ್ಲಿ ಒಂದು ಪ್ರಶಾಂತತೆ, ಸಂತೋಷ ಕಾಣಿಸ್ತಿತ್ತು. ಆ ಚಿಚ್ಚು, ನಮಗೆ ಇವಾಗನೇ ನೆಮ್ಮದಿಯಾಗಿದೆ. ಯಾರಾದ್ರೂ ನೋಡ್ತಾರಾ ಏನೋ ಎಂತ ಅಂತ ಭಯದಿಂದ ಹೋಗ್ತಾ ಇದ್ದೋ. ಆದ್ರೆ ಇಲ್ಲಿ ತುಂಬಾ ಶುದ್ಧವಾಗಿ ನೀರು, ಬಕೆಟು ಅಂತ ಎಲ್ಲನೂ ಇದೆ. ನೀನ್ ಮಾಡಿರೋದಕ್ಕೆ ನಿನಗೆ ನಾವು ಗೌರವಪೂರ್ವಕವಾಗಿ ಅಭಿನಂದನೆ ಹೇಳ್ಬೇಕು. ಲೂಸಿ ಪಾರಿವಾಳನು ಹೊರಗಡೆ ಬಂದು, ನಿಜನೇ, ಮೊದ್ಲು ನಾವು ನಿನ್ನ ಬೈತಾ ಇದ್ದೋ, ಆದ್ರೆ ಒಳಗೆ ಸೌಕರ್ಯಗಳೆಲ್ಲ ಚೆನ್ನಾಗಿದೆ. ಇನ್ ಮುಂದೆ ನಾನು ಇಲ್ಲೇ ಬರ್ತೀನಿ. ಹಾಗೆ ಎಲ್ಲ ಪಕ್ಷಿಗಳು ಕೂಡ ಸಂತೋಷಪಟ್ರು. ಆ ದಿನದಿಂದ ಪಕ್ಷಿಗಳ ಗ್ರಾಮದಲ್ಲಿ ಒಂದು ದೊಡ್ಡ ಬದಲಾವಣೆನೇ ಬಂತು.
ಎಲ್ಲರೂ ಚಿಚುಕಾಗೆ ಕಟ್ಟಿಟ್ಟಿರುವ ಟಾಯ್ಲೆಟ್ ಅನ್ನು ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಆ ದಿನದಿಂದ ಚಿಚುಕಾಗೆಯ ಮನೆಯ ಸುತ್ತಮುತ್ತ ಯಾವುದೇ ಕೆಟ್ಟ ವಾಸನೆಯೂ ಬರ್ತಾ ಇರಲಿಲ್ಲ. ಹಾಗೇನೆ ಚಿಚುಕಾಗೆಗೆ ಅವಳ ವ್ಯಾಪಾರದಲ್ಲಿ ಒಳ್ಳೆ ಲಾಭನೂ ಸಿಗ್ತಾ ಇತ್ತು.